ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಾವು ಹೆಲ್ತ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ಕಿಂದ ಸರ್. ಸರ್ ಅದೇ ಮ್ಯಾಮ್ಗೆ ಏರ್ ಫಾಲ್ ಆಗಿತ್ತಲ್ಲ, ಹಾಂ ಅದಕ್ಕೆ ನಾವು ಕಾಲ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಮೇಡಮ್, ಈ ಕೂದಲು ಉದುರೋದಕ್ಕೆ ಮೆಡಿಸಿನ್ ಕೊಡ್ತೀರಾ ನೀವು? ಹಾಂ ಸರ್, ಹೌದು. ಎಷ್ಟು ದಿವಸ ಬರುತ್ತೆ ಮೇಡಮ್ ಕೂದಲು? ಹಾಂ ಸರ್. ಕೂದಲು ನೀವು ಮೆಡಿಸಿನ್ ತಗೊಂಡ್ರೆ ಎಷ್ಟು ದಿವಸಕ್ಕೆ ಬರುತ್ತೆ ಅಂದೆ? ಸರ್ ಅದು 6 ಮಂತ್ 3 ಮಂತ್ ಅಂತ ಇರುತ್ತೆ. ಹ್ಞೂ ಅಲ್ಲಿ ಮಟ್ಟ ಟ್ರೀಟ್ಮೆಂಟ್ ತಗೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸರ್. ಆಮೇಲೆ ಉದುರೋದು ಕಮ್ಮಿ ಆಗುತ್ತೆ. ಹ್ಞೂ ಅಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಸರ್, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಹಾಂ ತುಂಬ ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊತಾರೆ, ಡ್ಯಾಂಡ್ರಫ್ ಆಗಿರ್ಬೋದು, ಏರ್ ಫಾಲ್, ಹ್ಞೂ ಆ ಥರ ಎಲ್ಲ ತಗೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಹಾಂ. ಅದಕ್ಕೆ ಕಾಲ್ ಮಾಡಿದ್ವಿ ಸರ್ ನಾವು ನಿಮಗೆ. ಅಲ್ಲ ಮೇಡಮ್, ಈಗ ಉದುರೋಗಿರೋ ಕೂದಲು ಬರುತ್ತಾ? ಹಾಂ ಸರ್, ಉದ್ರೋಗಿದೆ ಅಲ್ಲ, ಹ್ಞೂ. ಆ ಕೂದಲು ಬೆಳೆಯುತ್ತೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ. ಹಾಂ ಮೇಡಮ್. ಹಾಂ ಸರ್, ನೀವು ಒಂದ್ಸತಿ ಬರ್ಬೋದಲ್ಲ ಸರ್? ಇವಾಗ ಫ್ರೀ ಕನ್ಸಲ್ಟೇಷನ್ ಇತ್ತು, ಹಂಗಾಗಿ ಕಾಲ್ ಮಾಡಿದ್ವಿ ನಾವು. ಹಾಂ. ನೀವು ಬೇಗ ಬನ್ನಿ, ನಿಮಗೂ ಫ್ರೀ ಇದೆ ಸರ್. ಇಲ್ಲಾಂದರೆ 300 ಕನ್ಸಲ್ಟೇಷನ್ ಆಗುತ್ತೆ. 300 ರೂಪಾಯಿ ಕನ್ಸಲ್ಟೇಷನ್ ಮೇಡಮ್? ಹಾಂ ಸರ್. ವಯಸ್ಸು ಎಷ್ಟಾಗಿದ್ರು ಅಲ್ಲ ಮೇಡಮ್, ಕೂದಲು ಬರೋಕೆ ಏನೋ ವಯಸ್ಸಿದೆ ಹೆಂಗೆ ಮೇಡಮ್? ಏನು ಅದೇನಾದ್ರು? ಅಂದರೆ ಅದೇ ಸರ್, 60 ವರ್ಷದ ಒಳಗೆ. ಹಾಂ ಹಾಂ. ಹಾಂ ಸರ್. ಮ್ಯಾಮ್ಗೆ ಎಷ್ಟು ವರ್ಷ ಆಯ್ತು ಸರ್? ಅವ್ರಿಗೀಗ ಒಂದು 30 ಇಯರ್ಸ್ ಇದೆ ಮೇಡಮ್. ಹೌದಾ ಸರ್? ಹಂಗಿದ್ರೆ ನೋಡ್ತಾರೆ ಸರ್ ನಮ್ಮಲ್ಲಿ. ನೀವು ಒಂದ್ಸತಿ ಮೇಡಮ್, ನಮ್ಮ ಕ್ಲಿನಿಕ್ಕಿಗೆ ಬಂದೆ, ರಿಪೋರ್ಟ್ ಇದೆ ಸರ್, ಅಲ್ಲ ಮೇಡಮ್. ಟ್ರೀಟ್ಮೆಂಟ್ ತಗೊಂಡಿರೋರ್ದೆಲ್ಲ. ನೀವು ಅಲ್ಲ ಬಂದರೆ ಆ ರಿಪೋರ್ಟ್ಗಳು ನೀವು ಓದ್ಬೋದು. ಹಾಂ ಸರ್, ಹೇಳಿ. ಅಷ್ಟು ಫೇಮಸ್ ಇದೆಯಾ ಮೇಡಮ್ ನಿಮ್ಮ ಕ್ಲಿನಿಕ್ಕು? ಸರ್ ಹಂಗೆ, ನ್ಯಾಚುರಲ್ ಟ್ರೀಟ್ಮೆಂಟ್ ಅಲ್ವಾ, ಹ್ಞೂ. ಹಂಗಾಗಿ ನೀವು ಒಂದ್ಸತಿ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಇಲ್ಲಿ ರಿಪೋರ್ಟ್ಗಳಿದ್ದಾವೆ ಸರ್, ಇಲ್ಲಿ ಅಲ್ಲ ಟ್ರೀಟ್ಮೆಂಟ್ ಮೇಡಮ್. ತಗೊಂಡಿರೋರ್ದು. ಅಲ್ಲ ಮೇಡಮ್, ಈಗ ಉದುರು ಹೋಗಿರೋ ಕೂದಲು ಬರುತ್ತೆ ಅಂತೀರಾ, ಮತ್ತೆ ಕೂದಲೆಲ್ಲ ಚೆನ್ನಾಗಿ ಬರುತ್ತೆ ಅಂತೀರಾ? ಹಾಂ. ಹಾಂ ಸರ್. ಅದಕ್ಕೆ ನೀವು ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಹೇಳೋಣ? ಹಾಂ ಸರ್. ಬೇಜಾರಾಗಲ್ಲ ನಾನು ಹೇಳೋ ಮಾತಿಂದ? ಇಲ್ಲ, ಹೇಳಿ ಸರ್. ಮೇಡಮ್, ಈಗ ಒಂದು ಕೆಲಸ ಮಾಡ್ಬೋದಲ್ಲ ನೀವು? ಏನು ಹೇಳಿ ಸರ್? ಧೀರುಭಾಯಿ ಅಂಬಾನಿ ಮಗನ ತಲೆ ಕೂದಲಿಲ್ಲ ಅವನಿಗೆ. ಸರ್ ನಾವು ಸರ್, ಅಲ್ಲ, ನೀವು ನಾನು ಹೇಳೋದು ಕೇಳಿ ಮೇಡಮ್, ಈ ಸಣ್ಣ ಪುಟ್ಟರಿಗಿನ್ನ ಅವ್ರು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಒಂದು 10-20 ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಡ್ತಾರೆ ಅವ್ರು. ಅವ್ರಿಗೆ ಅಂಥವ್ರಿಗೆಲ್ಲ ಯಾಕೆ ಟ್ರೀಟ್ಮೆಂಟ್ ಕೊಡಬಾರ್ದು ನೀವು ಅಂತ? ಹಾಂ. ಸರ್, ಇವಾಗ ನಿಮಗೆ ಟ್ರೀಟ್ಮೆಂಟ್ ಬೇಕೋ ಬೇಡ ಸರ್? ಅಲ್ಲ ಮೇಡಮ್, ನಾನು ಮಾತಲ್ಲಿ ಏನಾದ್ರು ತಪ್ಪಿದೆಯಾ ಹೇಳ್ರಿ? ಸರ್, ನಾವು ಅಂಥ ದೊಡ್ಡವ್ರ ಹತ್ರ ಏನಕ್ಕೆ ಹೋಗೋಣ ಸರ್? ಅಲ್ಲ ಮೇಡಮ್, ಟ್ರೀಟ್ಮೆಂಟ್ ಚೆನ್ನಾಗಿದೆಯಲ್ಲ ನಿಮ್ಮದು, ಬಂದೇ ಬರೋದು ಕೂದಲು ಬರುತ್ತೆ ಅನ್ನೋ ಹೋಗ್ತಾ ಇತ್ತಲ್ಲ, ಆತ ನೋಡಿ ತಲೆ ಕೂದಲಿಲ್ಲ, ಮೊನ್ನೆ ಮದುವೆ ಆಗಿದ್ದಾನೆ ಪಾಪ. ಹಾಂ. ಒಂದೇ ಕೂದಲದವರಿಗೆಲ್ಲ ಬರ್ತಾವ ಅಂತೇಳಿ ಅವ್ರಿಗೆ. ಅವ್ನು ಧೀರುಭಾಯಿ ಅಂಬಾನಿ ಮಗ ಇದ್ರೆ ಬನ್ನಿ, ಇಲ್ಲ ನೆತ್ತೆಗೆಲ್ಲ ಅಲ್ಲ ಮೇಡಮ್ ಅವರೇ, ನೆತ್ತೆಗೆಲ್ಲ ಕೂದಲು ಹೋಗಿದೆ ಅವನಿಗೆ ಕೂದಲು ಬರಂಗೆ ಏನೋ ಮಾಡ್ರಿ ಮೇಡಮ್. ಮತ್ತೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರ ಅವರು, ಅವ್ರಿಗೆ ಯಾವ ಲೆಕ್ಕ? ಹಾಂ. ಸರ್, ಅದು ನಮಗೆ ಗೊತ್ತಿಲ್ಲ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನಾನು ನೋಡಿರೋ ಥರ ಹೇಳಿದ್ದು ನಿಮಗೆ ಅಷ್ಟೇ. ಅಲ್ಲ ಮೇಡಮ್, ನಿಮ್ದು ಹೆಡ್ ಆಫ್ ದಿ ಹಾಸ್ಪಿಟಲ್ ಇದಾರಲ್ಲ, ಅವ್ರಿಗೆ ಹೇಳ್ರಿ ಮೇಡಮ್, ಧೀರುಭಾಯಿ ಅಂಬಾನಿ ಮಗನಿಗೆ ಕನ್ಸಲ್ಟ್ ಮಾಡಕ್ ಹೇಳ್ರಿ ಮೇಡಮ್. ಕೋಟಿಗಟ್ಟಲೆ ಒಂದು 20 ಕೋಟಿ 30 ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಡ್ತಾನೆ ಅವ್ನಿಗೆ ತಲೆಗೆ ಕೂದಲು ಬರಿಸ್ಬಿಟ್ರೆ. ಹಾಂ. ಹಲೋ ಸರ್, ನಾನು ಹೇಳ್ತೀನಿ ತಗೊಳ್ಳಿ.